ಇಂದು ವರಮಹಾಲಕ್ಷ್ಮಿ ವ್ರತ ಹೊಸದಾಗಿ ಆಯ್ಕೆಯಾಗಿರುವ ಪಾಲಿಕೆ ಸದಸ್ಯರ ಮನೆಗಳಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತು. ವಾರ್ಡ್ ನಂಬರ್ 168 ಪಟ್ಟಾಭಿರಾಮ್ ನಗರದಿಂದ ಆಯ್ಕೆಯಾಗಿರುವಂಥ ಬಿಜೆಪಿ ಪಾಲಿಕೆ ಸದಸ್ಯೆ ಶ್ರೀಮತಿ ನಾಗರತ್ನ ರಾಮಮೂರ್ತಿಯ ಮನೆಗೂ ಸುವರ್ಣ ನ್ಯೂಸ್ ಭೇಟಿ ನೀಡಿತ್ತು. ಇಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಜೋರಾಗಿತ್ತು. ಹಬ್ಬದ ಸಂಭ್ರಮದ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತಿಮಾ ಜೊತೆ ಶ್ರೀಮತಿ ನಾಗರತ್ನ ರಾಮಮೂರ್ತಿ ಮಾತನ್ನು ಹಂಚಿಕೊಂಡಿದ್ದು ಹೀಗೆ. ಮಹಿಳೆಯರೇ ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಅಂತ ತೋರಿಸಿದೆ ಈ ಸಲದ ಚುನಾವಣೆಯ ಫಲಿತಾಂಶ. ಈ ಚುನಾವಣೆಯಲ್ಲಿ ಹೆಚ್ಚು ಮಹಿಳೆಯರೇ ಕೂಡ ವಿಜಯವನ್ನು ಸಾಧಿಸಿದ್ದು ಈ ಸಲದ ಪಟ್ಟಾಭಿರಾಮನಗರ ವಾರ್ಡ್ನ ನಾಗರತ್ನ ರಾಮಮೂರ್ತಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಈ ದಿನದ ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಆಚರಣೆ ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಮೇಡಮ್. ಮೊದಲನೆಯದಾಗಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಡಮ್, ಇವತ್ತು ನೀವು ಜಯವನ್ನು ಸಾಧಿಸಿದ್ದೀರಾ ಮತ್ತು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಿದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಮಸ್ತ ನಾಗರಿಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅದರಲ್ಲಿ ನಾವು ಹೆಚ್ಚಿನ ಮತಗಳಿಂದ ನಮ್ಮ 168 ವಾರ್ಡು ರಾಮನಗರ ವಾರ್ಡ್ನ ನಾನು ಗೆದ್ದಿದ್ದೇನೆ. ನಾಗರತ್ನ ರಾಮಮೂರ್ತಿ ನಾನು. ಅದರಲ್ಲಿ ಹೆಚ್ಚಿನ ಮಹಿಳೆಯರಿಗೆ ನಾನು ಆದ್ಯತೆ ಕೊಡ್ತೀನಿ. ಅದರಲ್ಲೂ ಇವತ್ತಿನ ದಿನ ವಿಶೇಷವಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮಾಡೋದು. ಅದರಲ್ಲಿ ಲಕ್ಷ್ಮಿಯರ ಸಮೇತರಾದ ನಾವು ಮಹಿಳೆಯರೇ ಜಾಸ್ತಿ ನಾವು ಪೂಜೆ ಮಾಡೋದು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರುಗಳಿಂದ ನಾವು ಆಶೀರ್ವಾದ ತಗೊಳ್ಳೋದು ನಮ್ಮಲ್ಲಿ ಹಿಂದಿನಿಂದ ಬಂದಂಥ ಪದ್ಧತಿ. ಅದನ್ನು ನಮ್ಮಲ್ಲಿ ಈ ವರ್ಷ ನಾನು BBMP ಸದಸ್ಯ ಆಗಿರೋದ್ರಿಂದ ಹೆಚ್ಚಿನ ಖುಷಿ ಕೊಡ್ತಾಯಿದೆ. ನನಗೆ ತುಂಬ ಖುಷಿಯಾಗಿದ್ದೀನಿ. ಹಾಗೂ ಎಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬದ. ಮೇಡಮ್, ಈ ಸುವರ್ಣ ವಾಹಿನಿಯ ಮೂಲಕ ನೀವು ಈ ವಾರ್ಡ್ನ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ನನ್ನನ್ನು ಈ ಚುನಾವಣೆಯಲ್ಲಿ ಮತ್ತು ಹೆಚ್ಚಿನ ಮತಗಳಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ಹಾಗೂ ಬೆಂಬಲಿಸಿದ್ದಾರೆ. ಅವರಿಗೆ ಏನು ಕಸದ ಸಮಸ್ಯೆ ಅಥವಾ ನೀರಿನ ಸಮಸ್ಯೆ ಏನಿರುತ್ತೋ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಿವಾರಣೆ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀವಿ. ಯಾವಾಗಲೂ ನಾವು ಅವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ನೋಡಿದ್ರಲ್ಲ, ನಾಗರತ್ನ ರಾಮಮೂರ್ತಿಯವರು ಯಾವಾಗಲೂ ಸಮಾಜ ಸೇವೆಗೆ ಮುಡಿಪಾಗಿರ್ತಾರೆ ಅಂತ ತೋರಿಸಿದ್ದಾರೆ. ಇದೇ ರೀತಿ ಅವರು ಮುಂದಿನ ಕೆಲಸಗಳನ್ನು ಮಾಡಲಿ ಅಂತ ಕೇಳ್ಕೊತೀವಿ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪ್ರತಿಮಾ, ಸುವರ್ಣ ನ್ಯೂಸ್.